ನಮಸ್ತೆ ಮೇಡಮ್, ನನಗೆ ಇದು 2ನೇ C-ಸೆಕ್ಷನ್. ಇದ್ರ ಜೊತೆಗೆ ಮಕ್ಕಳಾಗದಿರೋಂಗೂ ಕೂಡ ಆಪರೇಷನ್ ಮಾಡಿಕೊಡಿ ಅಂತ ಸುಮಾರು ಜನ ಕೇಳ್ತೀರಾ. ಎಲ್ಲ ಡಾಕ್ಟರ್ಸ್ ನಾವು ಸಹಿತ ಹೇಳೋದು ಆತರ ಮಾಡಬೇಡಿ, ಮಕ್ಕಳಾಗದಿರೋ ಆಪರೇಷನ್ಗೆ ಅಂತ ಹೇಳ್ತೀವಿ. ಯಾಕೆ? 2ನೇ ಹುಟ್ಟೋ ಮಗು ಏನಿರುತ್ತೆ ನಮ್ಗೆ ಒಂದು 5 ವರ್ಷ ತನಕ ಆರೋಗ್ಯದಲ್ಲಿ ಹೇಗೆ ಇರುತ್ತೆ ಅಂತ ಹೇಳಿ ಬರೋದಿಲ್ಲ. 2 ತಿಂಗಳಿಗೆ ಮಗು ತೊಟ್ಲಲ್ಲಿ ಹೊಟ್ಟೋಯ್ತು, ಮೇಡಮ್ 1 ವರ್ಷದಲ್ಲಿ ಈ ತರ ಏನೋ ಆಕ್ಸಿಡೆಂಟ್ ಆಗೋಯ್ತು, ನನ್ಗೆ ಇವಾಗ ಇನ್ನೊಂದು ಮಗು ಬೇಕು, ನನಗೆ ರೀ ಆಪರೇಷನ್ ಮಾಡ್ಕೊಡಿ ಅಂತ ಬರ್ತಾರೆ. ಸೊ ರೀ ಆಪರೇಷನ್ ಅಂತ ಏನಿದೆ ಆಪರೇಷನ್, ಅದು ಸ್ವಲ್ಪ 10 to 20% ಮಾತ್ರ ಸಕ್ಸಸ್ ರೇಟ್ ಇರುತ್ತೆ. ಕಾಂಪ್ಲಿಕೇಟೆಡ್ ಆಪರೇಷನ್ ಕೂಡ. ಸೊ 10 to 20% ಸಕ್ಸಸ್ ರೇಟ್ ಅಲ್ಲಿ ಒಬ್ರು ಕನ್ಸೀವ್ ಆಗ್ತಾರೆ, ಇನ್ನ ಕನ್ಸೀವ್ ಆಗೋದಿಲ್ಲ. 2ನೇದು ಅಂತ ಅಂದ್ರೆ ಮಗು ಬೇಕು ಅಂದಾಗ ನಾವು ನೆಕ್ಸ್ಟ್ ಹೇಳ್ತೀವಿ ಟ್ಯೂಬ್ ಡ್ಯಾಮೇಜ್ ಆಗಿದೆ, ನೀವು IVF ನಿಮ್ದು ಲಾಸ್ಟ್ ಆಪ್ಷನ್ ಅಂತ. ಸೊ IVF ಅಂದ ತಕ್ಷಣ ಕೂಡ ಸುಮಾರು ಕಪಲ್ಸ್ ಬೇಜಾರ್ ಮಾಡ್ಕೊಳ್ತಾರೆ. ಮಗು ಆಗದೆ ಇರೋ ಆಪರೇಷನ್ ಒಟ್ಟಿಗೆ ಮಾಡಿಸ್ಕೊಂಡ್ಬಿಟ್ರೆ ಬಾಣಂತನದಲ್ಲಿ 2 ರೆಸ್ಟ್ ಆಗ್ಬಿಡುತ್ತೆ ಅಂತ. ಬಟ್ ಈಗ ಟ್ಯೂಬೆಕ್ಟಮಿ ಆಪರೇಷನ್ ಏನಿದೆ, ನೀವು ಕರೆಂಟ್ ಆಪರೇಷನ್ ಇಲ್ಲ ಲ್ಯಾಪ್ರೋಸ್ಕೋಪಿ ಅಂತ ಏನ್ ಹೇಳ್ತೀವಿ, ಅದು ತುಂಬಾ ಶಾರ್ಟ್ ಡ್ಯೂರೇಷನ್ ಆಪರೇಷನ್. ಸೊ ಹಾಗಾಗಿ ನೀವು ಮಗು ಆಗಿ 5 ವರ್ಷದಲ್ಲಿ ನೀವು ಕಾಂಡಮ್ಸ್ ಯೂಸ್ ಮಾಡ್ಬೋದು, ಕಾಪರ್ ಟೀ ಯೂಸ್ ಮಾಡಬಹುದು. ಇಲ್ಲ ನಿಮ್ಗೆ ಇದೆರಡು ಬೇಡ, ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಅಂದಾಗಲೇ ವ್ಯಾಸೆಕ್ಟಮಿ ಅಂದ್ರೆ ಗಂಡು ಮಕ್ಳಿಗೂ ಕೂಡ ನೀವು ಆಪರೇಷನ್ ಮಾಡಿಸ್ಬೋದು. ಇದು ಸೇಫ್ ಇರುತ್ತೆ, ಮತ್ತೆ ಯಾವುದೇ ತರ ಸೈಡ್ ಎಫೆಕ್ಟ್ ಗಂಡು ಮಕ್ಳಿಗೆ ಇರೋದಿಲ್ಲ. ಮತ್ತೆ ನಮಗೆ ಮಗು ಬೇಕು ಅನ್ನೋ ಸಮಯದಲ್ಲಿ ನಾವು ಈಸಿಯಾಗಿ ಗಂಡು ಮಕ್ಳು ಆಪರೇಷನ್ ನ ರಿಪೇರಿ ಮಾಡ್ಬೋದು. ಅದು ತುಂಬಾ ಚೆನ್ನಾಗಿ ಸಕ್ಸಸ್ ಕೂಡ ಆಗ್ತದೆ. ಥ್ಯಾಂಕ್ ಯು.